ಬಡವರು ಹಾಗೆ ಕೂಲಿ ಕಾರ್ಮಿಕರ ಹೊಟ್ಟೆ ತುಂಬಿಸಬೇಕಾದ ಮಡಿಕೇರಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ನಡೆಸಲಾಗ್ತಿದ್ದ ಹಗಲು ದರೋಡೆ ಹಾಗೆ ಮಹಾ ವಂಚನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಕರ್ವೆ ಸ್ವಾಭಿಮಾನಿ ಬಣವ ಜನಾಂದೋಲನದ ಮೂಲಕ ಬಯಲಿಗೆಳೆದಿದ್ದಾರೆ. ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸರ್ಕಾರ ನಿಗದಿಪಡಿಸಿದ 5 ದರದ ತಿಂಡಿಗೆ ಬರೋಬ್ಬರಿ 10 ವಸೂಲಿಯನ್ನ ಮಾಡಲಾಗ್ತದೆ. ಇನ್ನು ಅನ್ನ ಚೆನ್ನಾಗಿದ್ರೆ ಸಾರ್ ಬಾಯಿಗೆ ಇಡದಷ್ಟು ಕಳಪೆ ಆಗ್ತಾ ಇತ್ತು. ಕುಡಿಯುವ ನೀರಿನ ಯಂತ್ರ ಕೆಟ್ಟು ತಿಂಗಳುಗಳೇ ಕಳೆದಿದ್ರು ಕೂಡ ದುರಸ್ತಿ ಮಾಡಿಸ್ತಾ ಇರಲಿಲ್ಲ. ಜೊತೆಗೆ ಕ್ಯಾಂಟೀನ್ ಸುತ್ತಮುತ್ತ ಕಾಡು ಕಳೆಯನ್ನ ತುಂಬಿ ಅಸಹ್ಯ ಹುಟ್ಟಿಸುವಂತಿದೆ. ಇನ್ನು ನಿಯಮ ಬಾಹಿರವಾಗಿ ಇಲ್ಲಿ ಪಾರ್ಸೆಲ್ ದಂಧೆ ಕೂಡ ನಡೀತಾ ಇದ್ರಿಂದ ದೂರದ ಊರುಗಳಿಂದ ಬರುವ ನೈಜ ಬಡ ಗ್ರಾಹಕರಿಗೆ ಊಟ ಸಿಗದೆ ಅನ್ಯಾಯವಾಗ್ತಾ ಇದೆ. ಗ್ರಾಹಕರಿಂದ ಬಂದ ದೂರಿನ ಹಿನ್ನೆಲೆಯಲ್ಲಿ ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಇಂದಿರಾ ಕ್ಯಾಂಟೀನ್ಗೆ ದಿಢೀರಾಗಿ ದಾಳಿಯನ್ನ ನಡೆಸಿ ಟೆಂಡರ್ದಾರರನ್ನ ಸ್ಥಳದಲ್ಲೇ ಫೋನ್ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಮಡಿಕೇರಿ ನಗರಸಭೆಯ ಎಇ ಸತೀಶ್ ಅವರನ್ನ ಭೇಟಿ ಮಾಡಿ ಮೌಖಿಕವಾಗಿ ದೂರನ್ನ ನೀಡಿದ್ದಾರೆ. ಕರವೇ ಹೋರಾಟಕ್ಕೆ ತಕ್ಷಣವೇ ಸ್ಪಂದಿಸಿದ ಅಧಿಕಾರಿಗಳು ಸತೀಶ್ ಅವರು ಕ್ಯಾಂಟೀನ್ ಪರಿಸ್ಥಿತಿಯನ್ನ ಕೇವಲ 2 ದಿನಗಳ ಒಳಗಾಗಿ ಸರಿಪಡಿಸುವಂತೆ ಗಡುವನ್ನ ನೀಡಿದ್ದಾರೆ. ಅದಲ್ಲದೆ ಇಂದಿನಿಂದ ಸರ್ಕಾರದ ನಿಯಮದಂತೆ ತಿಂಡಿಗೆ ಕೇವಲ 5 ರೂಪಾಯಿ ಮಾತ್ರ ಪಡಿಬೇಕು. ಇನ್ನು ಪಾರ್ಸಲ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಆವರಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ನೀರಿನ ಯಂತ್ರವನ್ನ ತಕ್ಷಣವೇ ದುರಸ್ತಿ ಮಾಡಬೇಕೆಂದು ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿ ಭರವಸೆಯನ್ನ ನೀಡಿದ್ದಾರೆ. ಒಂದು ವೇಳೆ ನೀಡಿದ ಭರವಸೆಯಂತೆ ವ್ಯವಸ್ಥೆ ಸುಧಾರಿಸದಿದ್ರೆ ನಗರಸಭೆ ಕಚೇರಿ ಮುಂಭಾಗ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುವುದಾಗಿ ಕರವೇ ಅವರು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ, ಉಪಾಧ್ಯಕ್ಷ ರಾಜಶೇಖರ್ ಗೌಡ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಮುರುಗೇಶ್, ಕುಶಾಲನಗರ ತಾಲೂಕು ಅಧ್ಯಕ್ಷ ಶಿವು, ಇನ್ನು ಮುಖಂಡರಾದ ನಾಜೀರ್, ರವಿಕಿರಣ್, ಮಣಿಕಂಠ, ನಂದಿನಿ, ಭವ್ಯ, ರವೀಂದ್ರ, ವಿಲ್ಸನ್, ನಂಜಪ್ಪ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶೌಚಾಲಯದು ಕ್ಲೀನ್ ಇಲ್ಲ ಸರ್, ಒಬ್ರು ಮನುಷ್ಯ ಹೋಗಕ್ಕಾಗಲ್ಲ, ಆ ತರ ಉಂಟು. ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಸಿ ಬಂದು, ಇಲ್ಲ ಅಂದ್ರೆ ಬೀಗ ಹಾಕೊಳ್ಳಿ. ಇಲ್ಲ ನೀವು ಓಪನ್ ಇರ್ತದಲ್ಲ ಇಂದಿರಾ ಕ್ಯಾಂಟೀನ್, ಆ ಟೈಮಲ್ಲಿ ಓಪನ್ ಮಾಡ್ಕೊಳ್ಳಿ, ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಯಾವ ಬರ್ತಾರ ಕೇಳೋರು ಬರ್ತೀರಾ ಸರ್? ಈಗ ಫ್ರೀ ಇದ್ರೆ ಬರ್ತೀರಾ ಇಲ್ಲಿಗೆ? ಹುಬ್ಳಿಲಿ ಇದ್ದೀರಾ? ಹೇಳಿ, ಫೋನ್ ಮಾಡಿ ಹೇಳಿ. ಈಗ 5 ರೂಪಾಯಿ ತಿಂಡಿ, ಊಟಕ್ಕೆ 10 ರೂಪಾಯಿ ಅಂತ ಬೋರ್ಡ್ ಹಾಕ್ಬೇಕು. ಅಲ್ಲ ಹೇಳಿ ಸರ್, ಅದು ಜೋರಾಗಿ ಹೇಳಿ ಅವ್ರಿಗೆ, ಮೇಡಮ್ ಅವ್ರಿಗೆ. ಇಲ್ಲ 10 ರೂಪಾಯಿ ಅಲ್ಲ, 5 ರೂಪಾಯಿ ಹೇಳಿ. ಇಲ್ಲ ಹೇಳಿ, ಇಲ್ಲ ಇದಾರೆ ಹೇಳಿ, 5 ರೂಪಾಯಿ ಅಂತ ಹೇಳಿ ಹೇಳಿ ಕೊಟ್ಟಿದ್ದೀನಿ. ಸರಿ ಸರ್, ಎಕ್ಸ್ಟ್ರಾ ತಗೊಂಡ್ರೆ ಅವರು 5 ರೂಪಾಯಿಗೆ ನೀವು ಏನ್ ಕೊಡ್ತೀರಿ? ಎಷ್ಟು ಕೊಡ್ತೀರಿ 5 ರೂಪಾಯಿಗೆ? ನೀವೇನ್ ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ಆ ತರ ಫಾಲೋ ಮಾಡಿದ್ದಾರೆ. ಡಬಲ್ ತಗೊಂಡ್ರೆ ಡಬಲ್ ಕೊಡ್ತಾರೆ ಅವರು. ಹೇಳಿ ಸರ್, ನಿಮ್ಗೆ ಅದೇ ಇಲ್ಲ ಸರ್, ನಿಮ್ಗೆ ಏನು ರೂಲ್ಸ್ ಇಂದಿರಾ ಕ್ಯಾಂಟೀನ್ ರೂಲ್ಸ್ ಅದೇ ಫಾಲೋ ಮಾಡ್ಬೇಕು ಸರ್ ನೀವು. ಆಯ್ತು ಸರ್. ಕ್ಲೀನ್ ಇದೆ ಅಧ್ಯಕ್ಷ.